ವೀಕ್ಷಕರೇ, ಕಳೆದ ಒಂದು ವಾರದಿಂದ ಇಡೀ ಕರ್ನಾಟಕವಷ್ಟೇ ಅಲ್ಲ, ದೇಶದ ತುಂಬ ನಿಧಿಯ ಬಗ್ಗೆ ತುಂಬಾನೇ ದೊಡ್ಡ ಚರ್ಚೆಗಳಾಗುತ್ತಿವೆ. ಕಾರಣ ಲಕ್ಕುಂಡಿಯ ನಿಧಿ ರಹಸ್ಯ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ತಾಯಿ ಮಗ ಮನೆಯ ಪಾಯ ತೆಗೆಯುವಾಗ ನಿಧಿ ಸಿಕ್ಕಿತ್ತು. ಅಂದಿನಿಂದ ಇವತ್ತಿನವರೆಗೂ ನಿಧಿಯ ಸದ್ದು ಮಾತ್ರ ನಿಂತಿಲ್ಲ. ಈಗಾಗಲೇ ಲಕ್ಕುಂಡಿಯಲ್ಲಿ ನಿಧಿಯ ಹುಡುಕಾಟವೂ ಆಗ್ತಾ ಇದೆ. ಈ ಹುಡುಕಾಟದ ವೇಳೆ ಲಕ್ಕುಂಡಿಯಲ್ಲಿ ಮತ್ತೊಂದು ಮಹಾ ಅಚ್ಚರಿಯೂ ಜರುಗಿದೆ. ನಿಧಿಯನ್ನು ಹುಡುಕುತ್ತಿದ್ದಾಗ ಶಿವದೇಗುಲದ ಬಳಿ ಘಟ ಸರ್ಪವೊಂದು ಕಾಣಿಸಿಕೊಂಡಿದೆ. ಇದನ್ನು ನೋಡಿದ ಜನ ಔಹಾರಿದ್ದಾರೆ. ಅಬ್ಬಬ್ಬಾ, ಎಂಥ ಹಾವದು, ನೋಡಿ ಬೆಚ್ಚಿ ಬಿದ್ವಿ ಅಂತಿದ್ದಾರೆ ಇಲ್ಲಿನ ಜನ. ಆಗುತ್ತೆ ನೋಡಿ, ಹೌದು ಅನ್ನುತ್ತವೆ ಪುರಾಣಗಳು. ಈ ಬಗ್ಗೆ ವಿಷ್ಣು ಪುರಾಣ ಹಾಗೂ ಭಾಗವತದಲ್ಲಿ ಉಲ್ಲೇಖಗಳಿವೆ. ಪುರಾಣಗಳ ಪ್ರಕಾರ ಭೂಮಿ ಎಂದರೆ ಕಲ್ಲು ಮಣ್ಣುಗಳ ಪದರವಷ್ಟೇ ಅಲ್ಲ, ಇದರ ಆಚೆಗೂ ವಜ್ರ ವೈಢೂರ್ಯಗಳ ನಿಧಿ ಸಂಪತ್ತಿನ ಅಪಾರ ಅಗಾಧತೆಯನ್ನು ಹೊಂದಿರುವ ಸ್ವರ್ಣದ ನೆಲ. ಈ ಬಗ್ಗೆ ಬಗೆಯ ವಿವರಣೆಯನ್ನು ಹೊಂದಿರುವ ಪಾತಾಳವನ್ನು ಚಿತ್ರಿಸಲಾಗಿದೆ ಪುರಾಣಗಳಲ್ಲಿ. ಪುರಾಣಗಳ ಪ್ರಕಾರ ಈ ನಿಧಿಯನ್ನ ನಾಗಸರ್ಪಗಳು ಕಾಯುತ್ತಿರುತ್ತವಂತೆ. ಅದರಲ್ಲೂ ವಿಜ್ಞಾನ ಲೋಕ ಇಂದಿಗೂ ಒಪ್ಪದ ಕೂದಲಿರೋ ಹಾವುಗಳು ಈ ನಿಧಿಯನ್ನು ಕಾಯುತ್ತಿರುತ್ತವೆ ಅನ್ನೋ ಮಾತೂ ಇದೆ. ಹಾವುಗಳಿಗೆ ಕೂದಲಿರುತ್ತೆ ಅನ್ನೋದೇ ವಿಚಿತ್ರ ಸಂಗತಿ. ಇದನ್ನು ಯಾರೂ ಕೂಡ ಒಪ್ಪಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಹಾವುಗಳಿಗೆ ಕೂದಲಿರುವುದೇ ಇಲ್ಲ. 99% ಹಾವುಗಳು ಹೀಗೆ ಇರೋದು. ಆದರೆ ಒಂದು ವಿಶಿಷ್ಟ ಭಯಾನಕ ಹಾವು ಈ ಸೃಷ್ಟಿಯಲ್ಲಿದೆ. ಇಂತಹದ್ದೊಂದು ಹಾವನ್ನ ಸ್ವತಃ ಕಣ್ಣಾರೆ ಕಂಡ ಬಗ್ಗೆಯೂ ಪಶ್ಚಿಮ ಘಟ್ಟದ ಕೆಲವು ಜನ ಅನುಭವದ ಮಾತಾಡಿದ್ದಿದೆ. ಇಂತಹ ಹಾವುಗಳು ನಿಧಿಯನ್ನ ಕಾಯುತ್ತಿರುತ್ತವೆ ಅನ್ನೋ ವಿಚಾರ ಹೊಂದಿದೆ ಪುರಾಣಗಳಲ್ಲಿ. ಸರ್, ನಾವು JCB ಆಪರೇಟ್ ಮಾಡ್ತಿದ್ರಿ ಸರ್. JCB ಆಪರೇಟರ್ ಮಾಡ್ತಾ ಇದ್ದ ಟೈಮ್ನಲ್ಲಿ ಸ್ವಲ್ಪ ಸೊಂಡೆ ಹಾಕಿ ಇದನ್ನು ಮಾಡಿದ್ರು ಸರ್. ಅಲ್ಲಿ ಸ್ವಲ್ಪ ಮಣ್ಣು ಸಡ್ಲ ಮಾಡಿರ್ತದೆ. ಮಾಡೋ ಟೈಮ್ ಒಳಗೆ ಸಡನ್ಲಿ ಬಂತು ಸರ್. ಸಡನ್ಲಿ ಭಾಳ ಫಾಸ್ಟಾಗಿ ಹೋಯ್ತು ಸರ್. ಅದು ಸರ್ ಮಿರಿ ಮಿನಿಸ್ತಾ ಇತ್ತು. ನಾಗರಾವ್ ಸರ್ ಅದು. ಹಾಂ, ಕಾಳಿಂಗಿ ಸರ್ಪ ಟೈಪ್ ಆ ಟೈಪ್ ಇತ್ತು ಸರ್. ಅಲ್ಲಿ ಆ ಸೈಡ್ ಹೋದ್ ಸರ್, ಅದು ಮೂಲಿ ಒಳಗೆ ಹೋಗಿಂದ ಸರ್ ನಾವು ಕಂಡಿದ್ದು ಒಂದು ಚೋಟ್ ಮಾರ ಗೇಣು ಅಷ್ಟು ಕಂಡದ್ದು ಸರ್. ನಮಗೆ 1.5 ಇಂಚ್ ಕೂಲ್ದೈತು ಸರ್ ಅದು. ಹಾಂ ಸರ್, ದೊಡ್ಡದೈತು. ಪುರಾಣಗಳ ಪ್ರಕಾರ ಪಾತಾಳ ಲೋಕದ ರಾಜಧಾನಿಯಾದ ಭೋಗವತಿ ಅನ್ನೋ ನಗರದಲ್ಲಿ ಈ ರೀತಿಯ ಕೂದಲಿರುವ ಹಾವುಗಳ ಮೂಲವಿದೆಯಂತೆ. ಈ ಹಾವನ್ನ ರೋಮಹರ್ಷ ಅಂತ ಕರೆಯಲಾಗಿದೆ. ಕಾರ್ಕೋಟಕ ಅಂತಲೂ ಕೂಡ ಇನ್ನೊಂದು ಹೆಸರಿದೆ ಈ ಕೂದಲಿರೋ ಹಾವಿಗೆ. ಈ ರೀತಿ ಇನ್ಯಾವ ಬಗೆಯ ಹಾವುಗಳು ನಿಧಿಯನ್ನು ರಕ್ಷಣೆ ಮಾಡ್ತಾ ಇರ್ತವೆ? ನಿಧಿ ಇರೋದಾದ್ರೂ ನಿಜಾನ? ಈ ಎಲ್ಲ ವಿಚಾರಗಳ ಬಗ್ಗೆ ಎಳೆಯಾಗಿ ತಿಳಿದುಕೊಳ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ. ನಿಧಿಯ ಬಗ್ಗೆ ಬಹುತೇಕರಿಗೆ ಗೊತ್ತಿರದ ಪುರಾಣ ಕಥೆಗಳನ್ನ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತೋದನ್ನ ಮರೆಯಬೇಡಿ. ವೀಕ್ಷಕರೇ, ನಿಧಿ ಅನ್ನೋದು ಒಂಥರ ಮಾಯಾವಿ ಇದ್ದಂತೆ. ದೂರದಿಂದ ನಿಂತು ನೋಡೋದಕ್ಕಷ್ಟೇ ಚಂದ, ಹತ್ತಿರ ಹೋದಂತೆಲ್ಲ ಇದರ ಆಸೆಗೆ ಬಿದ್ದಂತೆಲ್ಲ ಬದುಕು ಕತ್ತಲಾಗೋದಕ್ಕೆ ಶುರುವಾಗುತ್ತೆ. ಮಾಯಾವಿಯ ಹೊಡೆತಕ್ಕೆ ಸಿಕ್ಕವರು ಅದೆಷ್ಟೋ ಮಂದಿ ಪ್ರಾಣ ಬಿಟ್ಟಿದ್ದೂ ಇದೆ. ತಲೆಮಾರುಗಳೇ ಉರುಳಿದ್ರು ಈ ನಿಧಿಯ ರಹಸ್ಯವನ್ನು ಕೆದಕೋದಕ್ಕೆ ಆಗಿಲ್ಲ. ಬಂಗಾರದ ಹಿಂದೆ ಬಿದ್ದವರು ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಹೀಗಾಗಿಯೇ ಈ ನಿಧಿ ರಹಸ್ಯದ ಬಗ್ಗೆ 10 ಸಿನಿಮಾ ಕಥೆಗಳು ಬಂದಿರೋದು, 100 ಕಥಾಪುಸ್ತಕಗಳಿರೋದು. ಅಷ್ಟೇ ಯಾಕೆ, ಪುರಾಣಗಳಲ್ಲೂ ಕೂಡ ನಿಧಿಯ ಸಂಪತ್ತಿನ ಬಗ್ಗೆ ಉಲ್ಲೇಖಗಳಿವೆ. ಆದರೆ ಇವತ್ತಿಗೂ ಕೂಡ ಈ ನಿಧಿ ಅನ್ನೋದು ಬಿಡಿಸಲಾಗದ ಕಗ್ಗಂಟಾಗಿಯೇ ಉಳಿದಿದೆ. ನಿಧಿಯ ಸುತ್ತ ಸರ್ಪಗಳ ಕಾವಲಿರುತ್ತಂತೆ, ನಿಧಿಯ ಕೈ ಹಾಕಿ ಉಳಿದವರಿಲ್ಲವಂತೆ ಅನ್ನೋ ಅದೆಷ್ಟೋ ಕಥೆಗಳಿವೆ. ಹೌದು, ಇದು ನಿಜ ಅನ್ನುತ್ತವೆ ಪುರಾಣಗಳು. ನಿಧಿ ಅನ್ನೋದು ಎಲ್ಲಂದರಲ್ಲಿ ಸಿಗಲ್ಲ. ಅದು ಭೂಮಿಯಲ್ಲಿ ಉತ್ಪತ್ತಿಯಾಗುವ ವಸ್ತುವೂ ಅಲ್ಲ. ರಾಜ ಮಹಾರಾಜರು ಹೂತಿಟ್ಟ ಬಂಗಾರದ ಖಜಾನೆ. ಈಗ ಲಕ್ಕುಂಡಿಯಲ್ಲಿ ಬಂಗಾರದ ನಿಧಿ ಸಿಕ್ಕಿರುವುದಕ್ಕೂ ಕೂಡ ಇದೇ ಮೂಲ ಕಾರಣ. ಯಾಕಂದ್ರೆ ಲಕ್ಕುಂಡಿ ಗ್ರಾಮಕ್ಕೆ ತನ್ನದೇ ಆದ ಪುರಾತನ ಹಿನ್ನೆಲೆ ಇದೆ. ಈ ಗ್ರಾಮವನ್ನ ಕಲ್ಯಾಣಂ ಚಾಲುಕ್ಯರು, ವಿಜಯನಗರದ ಅರಸರು ಆಳ್ವಿಕೆ ಮಾಡಿದ್ದಾರೆ. ಹೀಗಾಗಿ ಈ ಊರಲ್ಲಿ 101 ದೇವಸ್ಥಾನ ಹಾಗೂ 101 ಬಾವಿಗಳಿವೆ. ಇಲ್ಲಿರೋ ದೇವಸ್ಥಾನದ ಭೂಗರ್ಭದೊಳಗೆ ಅಪಾರ ಚಿನ್ನ, ವಜ್ರ ವೈಢೂರ್ಯಗಳಿವೆ ಅನ್ನೋ ಮಾತಿದೆ. ಈ ಊರಿನ ಹಲವರಿಗೆ ಪುರಾತನ ವಸ್ತುಗಳು ಕೂಡ ಸಿಕ್ಕಿದ್ದಿದೆ. ಈ ಹಿಂದೆ ಬಂಗಾರದ ನಿಧಿ ಸಿಕ್ಕಿದ್ದಿದೆಯಂತೆ. ಆದರೆ ಈ ನಿಧಿಯ ಆಸೆಗೆ ಬಿದ್ದವರು ಉದ್ಧಾರ ಆಗಿದ್ದೇ ಇಲ್ಲ. ಹಲವರು ಹುಚ್ಚರಾದರೆ ಇನ್ನೂ ಹಲವರು ನಿಗೂಢವಾಗಿ ಸಾವನ್ನಪ್ಪಿದ್ದಾರಂತೆ. ಇದನ್ನೆಲ್ಲ ಕಣ್ಣಾರೆ ಕಂಡ ಜನ ಈಗಲೂ ಕೂಡ ಲಕ್ಕುಂಡಿಯಲ್ಲಿದ್ದಾರೆ. ನಿಧಿಯಾಸೆಗೆ ಬಿದ್ದವರ ಸಂಸಾರಗಳೇ ಸರ್ವನಾಶವಾದ ಉದಾಹರಣೆಗಳಿವೆಯಂತೆ. ಇದ್ಯಾವುದೂ ಕಪೋಕಲ್ಪಿತವಲ್ಲ.
ಜನರೇ ಹೇಳ್ತಿರೋ ಕಟ್ಟುಕತೆಯೂ ಅಲ್ಲ, ತಮ್ಮ ಕಣ್ಣಾರ ಕಂಡೆ ಸತ್ಯ ಕಥೆಗಳು ಅನ್ನೋದು ಇಲ್ಲಿನವರ ವಾದ. ಬಂಗಾರದ ನಿಧಿಗೂ ಸರ್ಪಕ್ಕೂ ಬಿಡಿಸಲಾಗದ ಸಂಬಂಧ. ನಿಧಿ ಇದ್ದಲ್ಲಿ ನಾಗಸರ್ಪ ಇದ್ದೇ ಇರುತ್ತೆ ಅನ್ನಲಾಗುತ್ತೆ. ನಾಗಮಣಿಯ ಬೆಳಕಲ್ಲಿ ಘಟಸರ್ಪಗಳು ನಿಧಿಯನ್ನ ಕಾಯ್ತಿರ್ತವಂತೆ. ಇದು ಹೌದು ಅನ್ನೋದಕ್ಕೆ ಲಕ್ಕುಂಡಿಯಲ್ಲೂ ಕೂಡ ಅಚ್ಚರಿಯಾದ ಘಟನೆಯೊಂದು ನಡೆದಿದೆ. ನಿಧಿಗಾಗಿ ಹುಡುಕಾಡ್ತಿರುವಾಗಲೇ ನಾಗಸರ್ಪವೊಂದು ಪ್ರತ್ಯಕ್ಷವಾಗಿದೆ. ಇದು ದೇವರ ಹಾವು, ಇಲ್ಲಿ ನಿಧಿ ಇರೋದು ಸತ್ಯ ಅಂತ ಊರಿನವರು ಮಾತಾಡ್ತಿದ್ದಾರೆ. ಕೆಲವು ವರ್ಷದ ಹಿಂದೆ ಇದೇ ಹಾವು ವೀರಭದ್ರೇಶ್ವರ ದೇವಸ್ಥಾನದ ಈಶ್ವರಲಿಂಗವನ್ನು ಸುತ್ತಿಕೊಂಡಿತ್ತಂತೆ. ಅಂದಿನಿಂದ ಈ ದೇವಸ್ಥಾನದಲ್ಲಿ ಯಾರೂ ಮಲಗ್ತಿಲ್ಲ. ಅಷ್ಟೇ ಅಲ್ಲ, ಈ ಹಾವು ಯಾರಿಗೂ ಯಾವುದೇ ತೊಂದರೆಯನ್ನೂ ಮಾಡಿಲ್ಲ ಅಂತಾರೆ ಇಲ್ಲಿನವರು. ಹಾಗಂತ ನಿಧಿಯಾಸೆಗೆ ಬಿದ್ದರೆ ಬದುಕು ಅನ್ನೋದು ಸರ್ವನಾಶ ಆಗಿ ಹೋಗುತ್ತೆ. ಯಾಕಂದ್ರೆ ಹಿಂದೂ ಪುರಾಣಗಳ ಪ್ರಕಾರ ಸರ್ಪ ಅಂದ್ರೆ ವಿಷಕಾರಿ ಜೀವಿಯಷ್ಟೇ ಅಲ್ಲ, ಅದು ಭೂಗರ್ಭದ ಶಕ್ತಿ, ಗುಪ್ತೈಶ್ವರ್ಯದ ಮತ್ತು ದೈವಿಕ ರಕ್ಷಣೆಯ ಪ್ರತೀಕ. ಭೂಮಿಯೊಳಗೆ ಇರುವ ಚಿನ್ನ, ರತ್ನ, ಲೋಹ, ಅಮೂಲ್ಯ ವಸ್ತುಗಳನ್ನು ನಿಧಿ ಅಂತ ಕರೆಯಲಾಗುತ್ತೆ. ಇವು ಭೂಮಾತೆಯ ಗರ್ಭದಲ್ಲಿರೋದ್ರಿಂದ ಆ ಶಕ್ತಿಯನ್ನು ಕಾಯುವ ಜವಾಬ್ದಾರಿ ನಾಗಶಕ್ತಿಗೆ ವಹಿಸಲಾಗಿದೆ ಅನ್ನೋದು ಪುರಾಣಗಳ ಹಿನ್ನೆಲೆ. ವಿಷ್ಣು ಪುರಾಣದಲ್ಲಿ ಪಾತಾಳ ಲೋಕದ ವರ್ಣನೆ ಮಾಡಲಾಗಿದೆ. ಪಾತಾಳೇ ನಾಗಲೋಕಸ್ತು ನಾನಾರತ್ನ ವಿಭೂಷಿತ ಅಂತ. ಅಂದ್ರೆ ಪಾತಾಳ ಲೋಕವು ನಾಗರಾಜನ ಅಧೀನದಲ್ಲಿದ್ದು ಅನೇಕ ರತ್ನಗಳಿಂದ ಅಲಂಕೃತವಾಗಿದೆ. ಇದು ನಿಧಿ ಮತ್ತು ಸರ್ಪಗಳ ನೇರ ಸಂಬಂಧವನ್ನ ತೋರಿಸುತ್ತೆ ಅನ್ನೋದು. ಪುರಾಣಗಳ ಪ್ರಕಾರ ನಿಧಿಯು ಎಲ್ಲರಿಗೂ ಸಿಗೋದಿಲ್ಲ. ನಿಧಿ ಒಂದು ಪೂರ್ವ ಪುಣ್ಯದ ಫಲ, ಅದನ್ನು ಯೋಗ್ಯರು ಮಾತ್ರ ಪಡೆಯಬಹುದು. ಇಲ್ಲ ಸಲ್ಲದವರೆಲ್ಲ ಪಡೆದುಕೊಳ್ಳಬಾರದೆಂಬ ಕಾರಣಕ್ಕೆ ಸರ್ಪದ ಕಾವಲಿನ ದೈವಿಕ ವ್ಯವಸ್ಥೆಯನ್ನು ಮಾಡಲಾಗಿರುತ್ತಂತೆ. ಇನ್ನು ಸ್ಕಂದ ಪುರಾಣದಲ್ಲೂ ಈ ನಿಧಿ ಮತ್ತು ನಾಗಕುಲದ ಸಂಬಂಧವನ್ನು ಉಲ್ಲೇಖಿಸಲಾಗಿದೆ. ನಾಗಾಧಿಷ್ಠಿತ ನಿಧಿಯನ್ನು ಅನ್ಯಾಯವಾಗಿ ತೆಗೆದುಕೊಳ್ಳುವವನು ದೈಹಿಕ, ಮಾನಸಿಕ ಅಥವಾ ವಂಶನಾಶಕ್ಕೂ ಒಳಗಾಗುತ್ತಾನೆ ಅನ್ನೋದು ಪುರಾತನ ನಂಬಿಕೆ. ಈ ನಾಗಶಾಪ ಅನ್ನೋದು ಜನರಲ್ಲಿ ಭಯ ಹುಟ್ಟಿಸುವ ಕಲ್ಪನೆಯಷ್ಟೇ ಅಲ್ಲ, ಲೋಭ ಮತ್ತು ಅಧರ್ಮವನ್ನು ತಡೆಯಲು ರೂಪುಗೊಂಡ ಧಾರ್ಮಿಕ ನಿಯಮ ಅನ್ನೋದು ಒಂದು ಪ್ರಬಲ ನಂಬಿಕೆ. ಇನ್ನು ನಿಧಿಗಳ ಬಗ್ಗೆ ಒಂದು ಅತ್ಯಂತ ದೊಡ್ಡ ಹಿನ್ನೆಲೆ ಇದೆ. ಕುಬೇರನನ್ನ ನಿಧಿಗಳ ಅಧಿಪತಿ ಅಂತ ಕರೆಯಲಾಗತ್ತೆ. ಪದ್ಮಪುರಾಣದಲ್ಲಿ ಕುಬೇರನ ನಿಧಿಗಳನ್ನ ನಾಗಕುಲ ಮತ್ತು ಯಕ್ಷರು ಕಾವಲು ಕಾಯ್ತಿರ್ತಾರೆ ಅಂತ ಹೇಳಲಾಗಿದೆ. ನಿಧಿ ಎಂದರೆ ಐಶ್ವರ್ಯ, ನಾಗ ಅಂದರೆ ರಕ್ಷಕ ಶಕ್ತಿ. ಇದನ್ನೆಲ್ಲ ನೋಡಿದರೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದಕ್ಕೂ ನಿಧಿಯ ಹುಡುಕಾಟ ನಡೆಸುವಾಗ ನಾಗಸರ್ಪ ಪ್ರತ್ಯಕ್ಷ ಆಗಿದ್ದಕ್ಕೂ ಕೂಡ ಒಂದಕ್ಕೊಂದು ಸಂಬಂಧ ಇದೆಯಾ ಅನ್ನೋ ಅನುಮಾನ ದಟ್ಟವಾಗ್ತಿದೆ. ಇನ್ನು ನಿಧಿ ಅನ್ನೋದು ಸೃಷ್ಟಿಯಾಗಿದ್ದು ಹೇಗೆ, ಭೂಮಿಯೊಳಗಿನ ನಿಧಿ ರಹಸ್ಯ ಬಯಲಾಗಿರೋದು ಹೇಗೆ ಅನ್ನೋದನ್ನು ಸಹ ನಮ್ಮ ಪುರಾಣಗಳಲ್ಲಿ ಅತ್ಯದ್ಭುತವಾಗಿ ತಿಳಿಸಿದ್ದಾರೆ. ಸಮುದ್ರ ಮಂಥನದಲ್ಲಿ ಹೊರಬಂದ ಅಮೃತವೇ ಜಗತ್ತಿನ ಅತಿ ದೊಡ್ಡ ನಿಧಿ. ಆ ಮಂಥನಕ್ಕೆ ಬಳಕೆಯಾದವನು ಮಹಾನಾಗ ವಾಸುಕಿ. ನಿಧಿ ಸೃಷ್ಟಿಗೂ ನಿಧಿಯ ರಕ್ಷಣೆಗೂ ಸರ್ಪವೇ ಅವಿಭಾಜ್ಯ ನಂಟು. ಇಂದ್ರನ ನೇತೃತ್ವದಲ್ಲಿ ದೇವತೆಗಳು ಅಮೃತವನ್ನ ರಕ್ಷಣೆ ಮಾಡಿದಾಗ ನಾಗಕುಲ ಅದರ ಸುತ್ತ ಕಾವಲು ನಿಂತಿತು. ಸರ್ಪ ಎಂದರೆ ಕುಂಡಲಿನಿ ಶಕ್ತಿ ಅಂತಲೂ ಕೂಡ ಹೇಳಲಾಗುತ್ತೆ. ತಂತ್ರಶಾಸ್ತ್ರದಲ್ಲಿ ಸರ್ಪವು ಕುಂಡಲಿನಿ ಶಕ್ತಿಯ ರೂಪಕವಾಗಿದೆ. ನಿಧಿ ಎಂದರೆ ಕೇವಲ ಚಿನ್ನವಷ್ಟೇ ಅಲ್ಲ, ಅದೊಂದು ಸಿದ್ಧಿ, ಶಕ್ತಿ ಮತ್ತು ಐಶ್ವರ್ಯ. ತಂತ್ರಶಾಸ್ತ್ರದಲ್ಲಿ ಒಂದು ಸಾರವಿದೆ, ಕುಂಡಲಿನಿ ಜಾಗೃತ ಯಸ್ಯ ತಸ್ಯ ಸಿದ್ಧಿ ಕರೆ ಸ್ಥಿತಃ ಅಂತ. ಯಾರಲ್ಲಿ ಕುಂಡಲಿನಿ ಜಾಗೃತವಾಗಿದೆಯೋ ಅವನಿಗೆ ಸಿದ್ಧಿಗಳು ಲಭಿಸುತ್ತವೆ. ಅಂದರೆ ಶಕ್ತಿಯ ಜಾಗೃತಿ ಇಲ್ಲದೆ ನಿಧಿಯ ಲಾಭ ಸಾಧ್ಯವಿಲ್ಲ ಅನ್ನೋದು ಇದರ ಅರ್ಥ. ಹೀಗಾಗಿ ಎಲ್ಲರಿಗೂ ನಿಧಿ ಅನ್ನೋದು ಕೈಗೆಟುಕೊಳ್ಳ. ಅದನ್ನು ಸಿದ್ಧಿಸಿಕೊಳ್ಳುವ ಶಕ್ತಿ ಇರಬೇಕು, ಅದನ್ನು ದಕ್ಕಿಸಿಕೊಳ್ಳುವ ಯೋಗ್ಯತೆಯೂ ಕೂಡ ಇರಬೇಕು. ಅಪ್ಪಿ ತಪ್ಪಿ ನಿಧಿ ಸಿಕ್ಕರೆ ಅದರ ಮೋಹಕ್ಕೆ ಬೀಳಬಾರದು. ಪುರಾಣ ಶಾಸ್ತ್ರಗಳು ಹೇಳುವ ಪ್ರಕಾರ ನಿಧಿ ಸಿಕ್ಕಾಗ ಅದನ್ನು ಮೊದಲು ಶುದ್ಧೀಕರಣ ಮಾಡಬೇಕು. ಭೂದೇವತೆ ಅಥವಾ ಕ್ಷೇತ್ರ ಪಾಲನೆಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಪೂಜೆ ಅಥವಾ ಶಾಂತಿ ಹೋಮವನ್ನು ಮಾಡಬೇಕು. ಅನ್ಯಾಯದ ಹಣ ಅಥವಾ ಶಾಪಗ್ರಸ್ತ ಹಣದ ದೋಷ ತಟ್ಟದಿರಲಿ ಅಂತ ದಾನ ಧರ್ಮವನ್ನು ಮಾಡಬೇಕು. ಸಿಕ್ಕ ನಿಧಿಯನ್ನು ಸಂಪೂರ್ಣವಾಗಿ ಸ್ವಂತ ಭೋಗಕ್ಕೆ ಬಳಸೋದು ಅಧರ್ಮ. ಇದೇ ಕಾರಣಕ್ಕೆ ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ದು ಆ ಮನೆಯವರು. ನಮಗೆ ಈ ಬಂಗಾರದ ಗೊಡವೆಯೇ ಬೇಡ, ನಮಗೊಂದು ಮನೆ ಕಟ್ಟಿಸಿಕೊಡಿ ಸಾಕು ಅಂತ ಆ ತಾಯಿ ಮಗ ಕಣ್ಣೀರಿಟ್ಟಿದ್ದು. ಭೂಗರ್ಭದಲ್ಲಿ ಸಿಕ್ಕ ನಿಧಿಯನ್ನ ಬಚ್ಚಿಡೋದು ಅಥವಾ ದೋಚೋದು ಇಡೀ ವಂಶಕ್ಕೆ ಒಳ್ಳೆಯದಲ್ಲ. ದುರ್ಮಾರ್ಗದಿಂದ ದೋಚಿದ ನಿಧಿ ಅಧೋಗತಿಗೆ ದಾರಿ ಮಾಡಿಕೊಡುತ್ತಂತೆ. ಪುರಾಣಗಳ ಪ್ರಕಾರ 2 ಲೋಕಗಳಿವೆ, ಒಂದು ಭೂಲೋಕ ಮತ್ತೊಂದು ಪಾತಾಳ ಲೋಕ. ಈ ಭೂಲೋಕದಲ್ಲಿ ನಿಮ್ಮಂತ ಹುಲುಮಾನವರು ಜೀವಿಸ್ತಾರೆ. ಇನ್ನು ಪಾತಾಳ ಲೋಕದಲ್ಲಿ ನಾಗಲೋಕ ಸೃಷ್ಟಿಯಾಗಿರುತ್ತೆ. ಇದನ್ನ ಬಂಗಾರದ ಲೋಕ ಅಂತಾನೂ ಕೂಡ ಕರೆಯಲಾಗುತ್ತೆ.
ಪಾತಾಳ ಅನ್ನೋದು ಕೇವಲ ಕತ್ತಲೆಯ ನರಕವಲ್ಲ, ಅದು ಅದ್ಭುತ ಸೌಂದರ್ಯದ ಮತ್ತು ಸಂಪತ್ತಿನಿಂದ ಕೂಡಿದ ಲೋಕ. ನಾಗಕುಲದವರು ರತ್ನಖಚಿತ ಅರಮನೆ, ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಿದ ಭವ್ಯ ಭವನಗಳಲ್ಲಿ ವಾಸಿಸುತ್ತಿದ್ದಾರಂತೆ. ಭೂಮಿಯ ಕೆಳಗೆ ಅಡಗಿರುವ ಎಲ್ಲ ಚಿನ್ನ, ರತ್ನ ಮತ್ತು ನಿಧಿಗಳಿಗೆ ಪಾತಾಳವೇ ಆಶ್ರಯ ತಾಣ. ವಾಸುಕಿ ಅಥವಾ ಶೇಷನಂತಹ ಶಕ್ತಿಶಾಲಿ ನಾಗಗಳ ಹೆಡೆಯ ಮೇಲೆ ಹೊಳೆಯುವ ನಾಗಮಣಿಯೂ ಇದಕ್ಕೊಂದು ಸಾಕ್ಷಿ. ಈ ಮಣಿಗಳು ಹೊರಸೂಸುವ ಬೆಳಕು ಪಾತಾಳದ ಕತ್ತಲೆಯನ್ನು ಹೋಗಲಾಡಿಸುತ್ತದೆ. ಇದರಿಂದ ನಾಗಗಳು ಸೂರ್ಯನ ಬೆಳಕಿಲ್ಲದೆಯೂ ಕೂಡ ನಿಧಿಯನ್ನ ಜಾಗರೂಕತೆಯಿಂದ ಕಾಯುತ್ತವಂತೆ. ಇದರಲ್ಲಿ ಒಟ್ಟು ಅಷ್ಟನಾಗಗಳಿವೆ. ಈ ಅಷ್ಟನಾಗಗಳೇ ಜಗತ್ತಿನ 8 ದಿಕ್ಕುಗಳಲ್ಲಿ ಭೂಗತವಾಗಿರುವ ಸಂಪತ್ತನ್ನು ರಕ್ಷಿಸುವುದು ಅನ್ನುವುದು ನಂಬಿಕೆ. ಮೊದಲಿಗೆ ಅನಂತ, ಭೂಮಿಯನ್ನು ಹೊತ್ತಿರುವವನು ಮತ್ತು ಜಗತ್ತಿನ ಸ್ಥಿರತೆ ರಕ್ಷಕ. ಎರಡನೆಯದು ವಾಸುಕಿ, ಶಿವನ ಆಪ್ತ ಮತ್ತು ನಾಗಮಣಿಯನ್ನು ಆಧರಿಸಿರುವವನು. ಮೂರನೆಯವನು ತಕ್ಷಕ, ಗುಪ್ತ ಜ್ಞಾನ ಮತ್ತು ಭೌತಿಕ ಚಿನ್ನದ ಉಗ್ರ ರಕ್ಷಕನೀತ. 4 ಕಾರ್ಕೋಟಕ, ಈತ ಭೂಮಿಯೊಳಗೆ ಅಡಗಿರುವ ರತ್ನಗಳನ್ನು ಕಾಯುವವನು ಮತ್ತು ರೂಪ ಬದಲಿಸುವ ಶಕ್ತಿಯೂ ಕೂಡ ಇರುವವನು. 5 ಪದ್ಮ ಮತ್ತು ಮಹಾಪದ್ಮ, ಇವರು ಕುಬೇರನ 9 ನಿಧಿಗಳ ಪೈಕಿ 2 ಪ್ರಮುಖ ನಿಧಿಗಳನ್ನು ರಕ್ಷಣೆ ಮಾಡುವರು. 6ನೆಯದು ಶಂಖಪಾಲ, 7ನೆಯದು ಗುಳಿಕ, 8ನೆಯ ನಾಗರಾಜನೇ ವರುಣ. ಇವರು ಪಾತಾಳದ ವಿವಿಧ ವಲಯಗಳ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರಂತೆ. ನವನಿಧಿಗಳನ್ನು ಅಷ್ಟಲಕ್ಷ್ಮಿಯರ ಜೊತೆ ತಳುಕು ಹಾಕಲಾಗಿದೆ. ಕುಬೇರನ ಸಂಪತ್ತು ಅಷ್ಟಲಕ್ಷ್ಮಿಯರ ಆಜ್ಞೆಯ ಮೇರೆಗೆ ಕಾರ್ಯನಿರ್ವಹಿಸುವುದಂತೆ. ಆದಿಲಕ್ಷ್ಮಿ ಮೂಲ ಸಂಪತ್ತು ಮತ್ತು ಸೃಷ್ಟಿಯ ರೂಪವಾದರೆ, ಧಾನ್ಯಲಕ್ಷ್ಮಿ ಕೃಷಿ ಮತ್ತು ಆಹಾರ ಸಮೃದ್ಧಿಯ ರೂಪ. ಇನ್ನು ಗಜಲಕ್ಷ್ಮಿ ಕಚ್ಚಪ ರಾಜವಂಶದ ಆಸ್ತಿ ಮತ್ತು ಭೂಮಿಯ ರೂಪವಾಗಿದ್ದು, ಧನಲಕ್ಷ್ಮಿ ಶಂಖ, ಹಣದ ಹರಿವು ಮತ್ತು ರತ್ನಗಳ ಪ್ರತಿರೂಪ. ಹಾಗೆಯೇ ಸಂತಾನಲಕ್ಷ್ಮಿ ಸಂತಾನ ಮತ್ತು ಸಂತೋಷ, ಧೈರ್ಯಲಕ್ಷ್ಮಿ ಧೈರ್ಯ ಮತ್ತು ಶಕ್ತಿಯ ಪ್ರತಿರೂಪವಾಗಿದೆ. 7ನೆಯದು ವಿಜಯಲಕ್ಷ್ಮಿ, ಈಕೆ ವಿಜಯ ಮತ್ತು ಯಶಸ್ಸಿನ ಪ್ರತಿರೂಪಕವಾಗಿದ್ದು, ವಿದ್ಯಾಲಕ್ಷ್ಮಿ ಜ್ಞಾನದ ರೂಪಕವಾಗಿದ್ದಾಳೆ. ಒಟ್ನಲ್ಲಿ ಭೂಮಿಯು ಒಂದು ಜೀವಂತ ಭಂಡಾರ. ನಾಗ ಸರ್ಪಗಳು ಅದರ ಸೆಕ್ಯೂರಿಟಿ ಗಾರ್ಡ್ಗಳು. ಕುಬೇರನೇ ಬ್ಯಾಂಕ್ ಮ್ಯಾನೇಜರ್ ಇದ್ದಂತೆ. ಲಕ್ಷ್ಮಿ ಮಾತೆ ಅದರ ಮೂಲ ಮಾಲೀಕಳು. ಲಕ್ಷ್ಮಿಯ ಅನುಗ್ರಹವಿಲ್ಲದೆ ಈ ನಿಧಿಯನ್ನು ಪಡೆಯಲು ಹೋದರೆ ಅದು ಕಲ್ಲಾಗಿ ಅಥವಾ ಕಲ್ಲಿದ್ದಲಾಗಿ ಬದಲಾಗುತ್ತದೆ ಅನ್ನೋದು ಪುರಾಣಗಳ ಎಚ್ಚರಿಕೆ. ಯೋಗ್ಯತೆ ಇಲ್ಲದವರಿಗೆ ನಿಧಿ ಸಿಕ್ಕರೂ ಕೂಡ ಸಿಕ್ಕ ಕೆಲವೇ ಕ್ಷಣಗಳಲ್ಲಿ ಅದು ಹಾವಾಗಿ ರೂಪಾಂತರಗೊಂಡು ಅಲ್ಲಿಂದ ಹರಿದು ಹೋಗುತ್ತದೆ ಅಥವಾ ಅದೃಶ್ಯವಾಗುತ್ತದೆ ಅನ್ನೋ ಪ್ರಬಲ ನಂಬಿಕೆ ಇದೆ ಪುರಾಣಗಳಲ್ಲಿ. ಇದಿಷ್ಟು ನಿಧಿಯ ಕುರಿತು ಇರುವ ವಿಶೇಷವಾದ ಮಾಹಿತಿ ವೀಕ್ಷಕರೇ. ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಈ ಕೂಡಲೇ ನಮ್ಮ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.